ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಶ್ವರಾಧ್ಯ ಇಂಡಿಯನ್ ಫೋಕಸ್ 129 ಚಾನಲ್ನಿಂದ. ಇವತ್ತು ನಾನು ಬಂದಿರೋದು ಲೋಂಗೆವಾಲಾ ಬಾರ್ಡರ್ಗೆ. ಲೋಂಗೆವಾಲಾ ಬಾರ್ಡರ್ ಅಂತಂದರೆ ಎಲ್ರಿಗೂ ನೆನಪಾಗೋದು ನಮ್ಮ ಬಾಲಿವುಡ್ನ ಬಾರ್ಡರ್ ಮೂವಿ. ಬಟ್ ಈ ಒಂದು ವಾರ್ ಮೆಮೊರಿಯಲ್ಗೆ ಬಂದಾಗ ನನಗೆ ಪರ್ಸ್ನಲಿ ನೆನಪಾಗೋದು ಬಾರ್ಡರ್ ಮೂವಿ ಅಷ್ಟೇ ಅಲ್ಲ, ನಮ್ಮ ಒಂದು ವೀರ ಯೋಧರು, ನಮ್ಮ ದೇಶದ ಒಂದು ಸೈನಿಕರು, ವೀರ ಯೋಧರು ತಮ್ಮ ಜೀವನ ಬಲಿದಾನ ಮಾಡಿ ನಾವು ಚೆನ್ನಾಗಿರ್ಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಆ ಒಂದು ವಿಕ್ಟ್ರಿಯನ್ನು ಪಡ್ಕೊಂಡ್ರಲ್ವ, ಅದನ್ನು ಒಂದು ಸ್ಮರಣೆ ಮಾಡೋದಕ್ಕೆ, ಆ ಒಂದು ಕ್ಷಣನ ನೆನೆಸ್ಕೊಂಡು ನಮ್ಮ ಇಂಡಿಯನ್ ಆರ್ಮಿಗೆ ನನ್ನ ಒಂದು ಸೆಲ್ಯೂಟನ್ನು ಸಲ್ಲಿಸೋದಕ್ಕೆ ನಾನು ಈ ಜಾಗಕ್ಕೆ ಬಂದಿದ್ದು. ಇಲ್ಲಿಂದ ಕೇವಲ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್ ಇರೋದು 15 ಕಿಲೋಮೀಟರ್ ಮಾತ್ರ. 15 ಕಿಲೋಮೀಟರ್ ಆ ಕಡೆ ಹೋದರೆ ಪಾಕಿಸ್ತಾನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಏನು ಗೊತ್ತಾ, ಹಿಸ್ಟಾರಿಕಲ್ ಪ್ಲೇಸಸ್ಸಿಗೆ ಬಂದಿದ್ದು, ಈ ಒಂದು ಹಿಸ್ಟಾರಿಕ್ ಪ್ಲೇಸಿಗೆ ಬಂದಿದ್ದು ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇದೇ ಒಂದು ನಮ್ಮ ಇಂಡಿಯನ್ ಆರ್ಮಿಗೆ ನಾನು ಸಲ್ಲಿಸಬೇಕಾದಂಥ ಗೌರವನ ಸಲ್ಲಿಸಿ, ನಿಮಗೂ ಕೂಡ ಈ ಒಂದು ಜಾಗನ ತೋರಿಸಿ, ಈ ಒಂದು ವಾರ ಬಗ್ಗೆ ಮಾಹಿತಿ ಕೊಟ್ಟು ನಿಮಗೇನು ಗೊತ್ತಾ ಈ ಒಂದು ಜಾಗನ ತೋರಿಸ್ಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ನನ್ನ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿಯೂ ಮರೀಲೇಬೇಡಿ. ನೋಡ್ಬೋದು ನೀವು, ಇದು ಲೋಂಗೆವಾಲಾ ಯುದ್ಧ ಸ್ಥಳ. ಮೇಲೆ ನಮ್ಮ ತಿರಂಗ, ನಮ್ಮ ಬಾವುಟ ಯಾವ ರೀತಿ ಹಾರಾಡ್ತಾ ಇದೆ ಅಂತ. ಇದು ಒಂಥರ ಏನು ಗೊತ್ತಾ, ಇಂಥ ಒಂದು ಜಾಗಕ್ಕೆ ಬಂದಾಗ ಏನೋ ಒಂಥರ ಗೂಸ್ ಬಂಪ್ಸ್ ಕಣ್ರಿ. ಆ ಒಂದು ಬಲಿದಾನಗಳಿಲ್ಲದೆ ನಾವು ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಮ್ಮ ಒಂದು ಇಂಡಿಯನ್ ಆರ್ಮಿಗೆ ನಾವು ಯಾವತ್ತೂ ಏನು ಗೊತ್ತಾ ರೆಸ್ಪೆಕ್ಟನ್ನು ಸಲ್ಲಿಸಲೇಬೇಕಾಗತ್ತೆ. ಅವ್ರಿಗೋಸ್ಕರ ನಾವು ಏನೇ ಮಾಡಿದರೂ ಏನು ಗೊತ್ತಾ ಕಡಿಮೆನೇ ಅದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಕಾಯ್ಲೆಸ್ ರೈಫಲ್ ಜೀಪ್. ಇದು ಏನು ಗೊತ್ತಾ, ಟ್ಯಾಂಕರ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಂಥ ವೆಹಿಕಲ್. ಇದು ನಮ್ಮ ಇಂಡಿಯನ್ ಆರ್ಮಿ ಅವ್ರದ್ದು ರಿಕಾಯ್ಲೆಸ್ ರೈಫಲ್ ಜೀಪ್ ಅಂತ ಹೇಳಿಬಿಟ್ಟು. ಇದು 1965 ಮತ್ತು 1971 ವಾರ್ಸಲ್ಲಿ ಯೂಸ್ ಆಗಿದ್ದು. ನೋಡಿ ಯಾವ ರೀತಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಆ ಒಂದು ಏನು ಗೊತ್ತಾ ಕ್ಷಣನ, ಆ ಒಂದು ಯುದ್ಧನ ನಮ್ಮಂಥ ನಾಗರಿಕರಿಗೆ ತೋರಿಸೋದಕ್ಕೆ ಇದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇಲ್ಲಿಗೆ ಯಾವುದೇ ಒಂದು ಟೂರಿಸ್ಟ್ಗಳು ಬಂದರು, ಯಾವುದೇ ಒಂದು ವಿಸಿಟರ್ಸ್ ಬಂದರು, ಪ್ಲೀಸ್ ದಯಮಾಡಿ ಆ ಒಂದು ವಸ್ತುಗಳನ್ನ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಅದ್ರ ಜೊತೇಲಿ ಏನು ಗೊತ್ತಾ, ಹುಡುಗಾಟ ಆಡಬೇಡಿ. ವಿ ಶುಡ್ ನಾಟ್ ಟ್ರೈ ಟು ಹ್ಯಾಂಪರ್ ದಿ ಥಿಂಗ್ಸ್ ಅಂತ ಹೇಳ್ತೀನಿ. ನೀವು ನೋಡ್ತಿರ್ಬೋದು ಹಿಂದೆ ಇರೋದು ತೋಪು. ನೆಕ್ಸ್ಟ್ ಬನ್ನಿ ಹೋಗೋಣ. ಮುಂದೆ ಕೂಡ ತುಂಬಾ ವೆಹಿಕಲ್ಸ್ ಇವೆ, ಅದನ್ನು ನೋಡೋಣ. ಇದು ನಿಮಗೆ ಎದುರಿಗೆ ಕಾಣ್ತಾ ಇದೆ ಅಲ್ವಾ, ಗಿಡದ ಮಧ್ಯದಲ್ಲಿ, ಅದು ವಾಚ್ ಪೋಸ್ಟ್. ಅದೊಂಥರ ವಾಚ್ ಟವರ್ ಇದ್ದ ಹಾಗೆ. ನಮ್ಮ ಸೈನಿಕರು ಮುಂದೆ ಯಾರಾದರೂ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಆ ಕಡೆ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಒಂದು ಟವರ್. ಇಲ್ಲಿ ಕೂಡ ನೀವು ಓದ್ಬೋದು. ಇದು ಏನು ಗೊತ್ತಾ, ಲೋಂಗೆವಾಲಾ ಇನಾಗ್ರೇಟ್ ಆದಂಥ ದಿನದ ಬಗ್ಗೆ ಹೇಳ್ತಾ ಇದ್ದಾರೆ. ಪಾಸ್ ಮಾಡಿಕೊಂಡು ನೀವು ನೋಡ್ಬೋದು ಅದನ್ನು, ಮಾಹಿತಿ ಬೇಕಾಗಿತ್ತು ಅಂತಂದರೆ. ಅಲ್ಲಿ ಕೂಡ ಎದುರಿಗೆ ಕಾಣ್ತಾ ಇರೋದು ಕೂಡ ಒಂದು ರಿಕಾಯ್ಲೆಸ್ ಜೀಪೇ. ಹಿಂದ್ಗಡೆ ಇರೋದು ಆ ಒಂದು ಫೈರ್ ಮಾಡ್ತಾ ಇದ್ದಾರಲ್ವ, ಆ ಒಂದು ಆಯುಧ. ಇದು ಯೂಸ್ ಮಾಡಿದ್ದು ಲ್ಯಾನ್ಸ್ ನಾಯಕ್ ಮಥುರಾದಾಸ್. ನೀವು ಪಿಕ್ಚರಲ್ಲಿ ಕೂಡ, ಬಾರ್ಡರ್ ಮೂವಿಯಲ್ಲಿ ಕೂಡ ಈ ಒಂದು ಹೆಸರನ್ನು ಯೂಸ್ ಮಾಡಿದ್ದಾರೆ, ಮಥುರಾದಾಸ್ ಅನ್ನೋದನ್ನು. ಇದು ಲ್ಯಾನ್ಸ್ ನಾಯಕ್ ಮಥುರಾದಾಸ್ ಅವರು ಯೂಸ್ ಮಾಡಿದಂಥ ರಿಕಾಯ್ಲೆಸ್ ರೈಫಲ್ ಜೀಪ್. ಇದರಲ್ಲಿಂದನೇ ನಮ್ಮ ಎನಿಮಿ ಟ್ಯಾಂಕ್ಸ್ನ ಲ್ಯಾನ್ಸ್ ನಾಯಕ್ ಮಥುರಾದಾಸ್ ಅವರು ಡಿಸ್ಟ್ರಾಯ್ ಮಾಡಿದ್ದು. Because of all these supreme sacrifices of our soldier, we are living happily today even ಅಂತಾನೆ ನಾನು ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಆ ಕಡೆ ಕೂಡ ನೀವು ನೋಡ್ತಾ ಇರ್ಬೋದು, ಅದು ಪಾಕಿಸ್ತಾನಿ ಟ್ಯಾಂಕ್. ನೀವು ನೋಡಿ ಯಾವ ರೀತಿ ಇದೆ ಪಾಕಿಸ್ತಾನಿ ಟ್ಯಾಂಕ್ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಏನು ಗೊತ್ತಾ, ಪಾಕಿಸ್ತಾನದವ್ರ ಫ್ಲ್ಯಾಗ್ನ ಇನ್ವರ್ಟೆಡ್ ಆಗಿ ಹಾಕಿದ್ದಾರೆ, ಅಂದರೆ ಉಲ್ಟಾ ಹಾಕಿದ್ದಾರೆ. ಉಲ್ಟಾ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಅವರು ಆ ವಾರಲ್ಲಿ ಸೋತಿದ್ರಲ್ವ, ಅದನ್ನೊಂದನ್ನು ಸಿಂಬಲೈಸ್ ಮಾಡೋದಕ್ಕೆ ಆ ಒಂದು ಫ್ಲ್ಯಾಗ್ನ ಇನ್ವರ್ಟೆಡ್ ಆಗಿ ಹಾಕಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಯವರು. ನೀವು ಬರ್ಬೋದು ಇಲ್ಲಿವರೆಗೂ, ಬಟ್ ಆಫ್ ಸೀಸನ್ನಲ್ಲಿ ಬರಬೇಡಿ.
ಆನ್ ಸೀಸನ್ ಮೇಲೆ ಬನ್ನಿ. ಯಾಕಂತಂದರೆ ನಾನು ಬಂದಾಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ನೀವೇನಾದರೂ ಬಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀವು 1000 ಟೈಮ್ ನಿಲ್ಲಿಸ್ಬೇಕಾಗತ್ತೆ ದಾರಿಲಿ. ಆ ರೀತಿ ಬಿಸಿಲಿದೆ. ಮಿನಿಮಮ್ ಒಂದು 50 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ನಾನಿರೋದು ರಾಯಚೂರು. ನಾನು ರಾಯಚೂರವನು. ನಮ್ಮದು ಕೂಡ ಬಿಸಿಲು ನಾಡು. ಬಟ್ ಇಷ್ಟು ಬಿಸಿಲನ್ನ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಆ ರೀತಿ ಬಿಸಿಲಿದೆ. ಸೊ ಅಲ್ಲಿ ಮುಂದ್ಗಡೆ ನೀವು ನೋಡ್ತಾ ಇರ್ಬೋದು, ಬೇರೆ ಬೇರೆ ಟೂರಿಸ್ಟ್ಗಳು ಬಂದಿದ್ದಾರೆ, ಬೇರೆ ಬೇರೆ ವಿಸಿಟರ್ಸ್ ಬಂದಿದ್ದಾರೆ. ಇದೆಲ್ಲ ನಮ್ಮ ಇಂಡಿಯನ್ ಆರ್ಮಿಯವರು ಇರ್ತಕ್ಕಂಥ ಪ್ಲೇಸ್. ನೀವು ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಇದು ಕೂಡ ಒಂದು ಪಾಕಿಸ್ತಾನಿ ಟ್ಯಾಂಕ್, T-59 ಟ್ಯಾಂಕ್ ಅಂತ. ಇಲ್ಲಿ ಕೂಡ ನೀವು ಪಾಕಿಸ್ತಾನ್ ಫ್ಲ್ಯಾಗ್ನ ನೋಡ್ಬೋದು. ಇನ್ವರ್ಟೆಡ್ ಆಗಿ ಹಾಕಿದ್ದಾರೆ, ಅಂದರೆ ಉಲ್ಟಾ ಹಾಕಿದ್ದಾರೆ. ಯಾಕೆ ಗೊತ್ತಾ? ಅವರು ಸೋತಿದ್ದನ್ನು ಸಿಂಬಲೈಸ್ ಮಾಡೋದಕ್ಕೆ, ತೋರಿಸೋದಕ್ಕೆ. ಆಮೇಲೆ ಅದು ನಮ್ಮ ಹೆಣ್ಮಿ ದೇಶ ಅಲ್ವಾ, ಸೊ ಅದಕ್ಕೆ. ಇಲ್ಲಿ ಓದ್ಬೋದು ನೀವು, ಡಿಸ್ಟ್ರಾಯ್ಡ್ ಪಾಕಿಸ್ತಾನ್ T-59 ಟ್ಯಾಂಕ್. ದಿಸ್ ಟ್ಯಾಂಕ್ ಬಿಲಾಂಗ್ಸ್ ಟು 22 Cavalry of Pakistan Army. It is one of the 37 tanks destroyed in the battlefield of Longewala on the night of 4-5 December 1971 by 23 Punjab and fighter aircrafts of Indian Air Force. ಇದು ಒಂದು ಟ್ಯಾಂಕ್ ಏನು ಗೊತ್ತಾ, ಆ 37 ಟ್ಯಾಂಕ್ಸ್ ಏನು ಡಿಸ್ಟ್ರಾಯ್ ಆಗಿದ್ವಲ್ಲ ಪಾಕಿಸ್ತಾನವರು, ಅದ್ರ ಜೊತೆಯಲ್ಲಿ ಇದು ಕೂಡ ಒಂದು ಟ್ಯಾಂಕ್. 4 ಮತ್ತು 5 ಡಿಸೆಂಬರ್ 1971 ನೈಟ್ ಏನು ಯುದ್ಧ ಲಾಸ್ಟ್ ಡೇಸ್ ಇದ್ವಲ್ಲ, 23 ಪಂಜಾಬ್ ಕಂಪನಿ ಮತ್ತು ಫೈಟರ್ ಏರ್ಕ್ರಾಫ್ಟ್ಸ್ ಅವರು ಸೇರಿ ಡಿಸ್ಟ್ರಾಯ್ ಮಾಡಿದಂಥ ಟ್ಯಾಂಕ್ಗಳಿವು. ಆ ಟ್ಯಾಂಕಲ್ಲಿ ಇದು ಕೂಡ ಒಂದು. ಇಲ್ಲಿ ಕೂಡ ಓದು, ಲೋಂಗೆವಾಲಾ ಯುದ್ಧ 1971 ಬಗ್ಗೆ. दिसंबर 1971 में 23 पंजाब की अल्फ़ा कंपनी मेजर कुलदीप सिंह चांदपुरी के नेतृत्व में लोंगेवाला में तैनात थी. 23 पंजाब की बाकी बटालियन लोंगेवाला में तैनात थी, जो कि लोंगेवाला में 17 किलोमीटर उत्तर पूर्व दिशा में स्थित है. 1971 के युद्ध में पाकिस्तान की 51 पैदल सेना ब्रिगेड, T-59 टैंक और M4 शर्मन टैंक रेजिमेंट ने राजस्थान में आक्रमण किया. पाकिस्तान की योजना लोंगेवाला को कब्जा करने के बाद रामगढ़ और जैसलमेर पर कब्जा करने की थी. ಸೊ ಇಲ್ಲಿ 23 ಪಂಜಾಬ್ ಕಂಪನಿ ಏನಿತ್ತಲ್ವ, ಅವರು ಇಲ್ಲಿ ಆವಾಗ ಡ್ಯೂಟಿ ಮೇಲಿದ್ದಾಗ ಪಾಕಿಸ್ತಾನದವರು, ನೀವು ಇಲ್ಲಿ ನೋಡ್ಬೋದು T-59 ಟ್ಯಾಂಕ್ ಅವ್ರ M4 ಶರ್ಮನ್ ಟ್ಯಾಂಕ್ ರೆಜಿಮೆಂಟ್ ಅಂತ ಏನು ಅಲ್ಲಿ ಕಂಪ್ನಿಗಳಿದ್ದಾವಲ್ವ ಪಾಕಿಸ್ತಾನ ಆರ್ಮಿ, ಅವರು ಯುದ್ಧ ಮಾಡಿ ನಮ್ಮದು ಜೈಸಲ್ಮೇರ್ ಮತ್ತು ರಾಮ್ಗಢನ ಅವರು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಇತ್ತು. ಯೋಜನಾಕ್ಕೆ ಅನುಸಾರ पाकिस्तान सेना ने 4-5 दिसंबर 1971 को लोंगेवाला पोस्ट पर आक्रमण किया. 1971 4 ಮತ್ತು 5 ಡಿಸೆಂಬರ್ನೇ ದಿನ ಏನು ಗೊತ್ತಾ, ಪಾಕಿಸ್ತಾನದವರು ಲೋಂಗೇವಾಲಾ ಮೇಲೆ ಆಕ್ರಮಣ ಮಾಡ್ತಾರೆ. अब मेजर कुलदीप सिंह चांदपुरी के बारे में भारी तादाद में पाकिस्तानी सेना के टैंक और इन्फेंट्री की लोंगेवाला की तरफ आने की सूचना मिली, तो उनके पास 2 विकल्प थे, या तो वहाँ अपने पोस्ट पर तैनात रहे या उसे छोड़कर हट जाए. ಅವಾಗ ಏನು ಗೊತ್ತಾ, ಇಲ್ಲಿ ನಮ್ಮ ಆರ್ಮಿ ಸಂಖ್ಯೆ ಕಡಿಮೆ ಇರೋದ್ರಿಂದ 2 ಆಪ್ಷನ್ ಇತ್ತು ಮೇಜರ್ ಅವ್ರ ಹತ್ರ. ಏನೋ ಒಂದು ತಮ್ಮ ಪೋಸ್ಟ್ನ ಬಿಟ್ಟು ಹೋಗೋದು ಅಥವಾ ಯುದ್ಧ ಮಾಡೋದು. ಬ್ರೇವ್ ಹಾರ್ಟ್ಸ್ ಹೂ ಮೇಡ್ ದಿ ಸುಪ್ರೀಂ ಸ್ಯಾಕ್ರಿಫೈಸ್. ಇಲ್ಲಿ ನೋಡ್ಬೋದು ಯಾರ್ಯಾರು ಆ ಒಂದು ಯುದ್ಧದಲ್ಲಿ ತೀರು ಹೋದರು ಅಂತ. ಸಿಪಾಯಿ ಜಗದೀಶ್ ಸಿಂಗ್ VRC 23 ಪಂಜಾಬ್ ಕಮಾಂಡಿಂಗ್ ಕಂಪನಿಯಿಂದ ಅವರು ಪಾಪ ಏನು ಗೊತ್ತಾ ತಮ್ಮ ಜೀವ ದಾನ ಮಾಡಿದರು. ಮತ್ತು ಸಿಪಾಯಿ ಬಿಷನ್ ದಾಸ್ ಅವರು ಕೂಡ ತಮ್ಮ ಜೀವನ ಬಲಿದಾನ ಮಾಡಿದರು. ಸಿಪಾಯಿ ಚರಣ್ ದಾಸ್, ದಫೇದಾರ್ ಹರ್ಬೀರ್ ಸಿಂಗ್, ಸೋವರ್ ಅವತಾರ್ ಸಿಂಗ್, ಇಷ್ಟು ಜನ ನಮ್ಮ ಆರ್ಮಿಯವರು ತಮ್ಮ ಜೀವನ ಕಳ್ಕೊಂಡ್ರು ಈ ಒಂದು ಯುದ್ಧದಲ್ಲಿ ಅಂತ. ಮತ್ತು ಪಾಕಿಸ್ತಾನಿಯವ್ರು ಯಾರ್ಯಾರು ತೀರ್ಕೊಂಡ್ರು, 179 ಸೋಲ್ಜರ್ಸ್ ಸತ್ತೋದ್ರು ಮತ್ತು ವುಂಡೆಡ್ ಗಾಯಗೊಂಡರು. 37 ಟ್ಯಾಂಕ್ಸ್ ಡಿಸ್ಟ್ರಾಯ್ ಆದವು, 138 ವೆಹಿಕಲ್ಸ್ ಡಿಸ್ಟ್ರಾಯ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿ. ಸೊ ನಮ್ಮ ಇಂಡಿಯನ್ ಆರ್ಮಿ ಯಾವಾಗಲೂ ಏನು ಗೊತ್ತಾ, ಸುಪ್ರೀಮೆಸಿನ ಕಾಯ್ದುಕೊಂಡು ಬಂದಿದೆ. ಸೆಲ್ಯೂಟ್ ಟು ದೋಸ್ ಬ್ರೇವ್ ಹಾರ್ಟ್ಸ್ ಅಂತ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಇರೋದ್ರಿಂದ ನಾವಿಲ್ಲಿ ಸೇಫಾಗಿದ್ದೀವಿ. ಅವರಿಲ್ಲ ಅಂತಂದರೆ ನಾವು ಸೇಫಾಗಿರೋಕ್ಕೆ ಸಾಧ್ಯನೇ ಇಲ್ಲ.
Our flag does not fly because the wind moves it. It flies with the last breath of each soldier who made the supreme sacrifice protecting it. ನೋಡ್ಬೋದು ಎಷ್ಟು ಮನ ಮುಟ್ಟುವಂಥ ಒಂದು ಕೋಟ್ ಅಂತ. ನಮ್ಮ ಫ್ಲ್ಯಾಗ್ ಏನು ಗೊತ್ತಾ, ಹಾರಲ್ಲ, ಅದನ್ನು ಗಾಳಿ ಮೂವ್ ಮಾಡುತ್ತೆ ಅಂತ. ಇಟ್ ಫ್ಲೈಸ್ ವಿತ್ ದಿ ಲಾಸ್ಟ್ ಬ್ರೀತ್ ಆಫ್ ಈಚ್ ಸೋಲ್ಜರ್. ಪ್ರತಿಯೊಬ್ಬ ಯೋಧನ ಲಾಸ್ಟ್ ಕೊನೆ ಉಸಿರಿಂದ ಏನು ಗೊತ್ತಾ, ನಮ್ಮ ಫ್ಲ್ಯಾಗ್ ಹಾರಾಡುತ್ತೆ. ಹೂ ಮೇಡ್ ದಿ ಸುಪ್ರೀಂ ಸ್ಯಾಕ್ರಿಫೈಸ್ ಪ್ರೊಟೆಕ್ಟಿಂಗ್ ಇಟ್. ನಮ್ಮ ಧ್ವಜನ, ನಮ್ಮ ದೇಶದ ಒಂದು ಸೌಹಾರ್ದತೆಯನ್ನು ಕಾಪಾಡುವಂಥ ಪ್ರತಿಯೊಂದು ಆರ್ಮಿಯವರಿಗೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ಅಲ್ಲಿ ನೋಡ್ಬೋದು ಬಂಕರ್ ಕಾಣಿಸ್ತಾ ಇದೆ. ಅಲ್ಲೇನು ಲಾಸ್ಟಲ್ಲಿ 2 ಗಾಡಿ ಕಾಣ್ತಾ ಇದೆ ಅಲ್ವಾ, ವೆಹಿಕಲ್, ಒಂದು ಮಿನಿ ಲಾರಿ ಮತ್ತು ಒಂದು ಟ್ಯಾಂಕ್. ಅದು ಪಾಕಿಸ್ತಾನದವರು ಬಿಟ್ಟು ಓಡಿ ಹೋದಂಥ ವೆಹಿಕಲ್ಗಳು. ಅವರು ಇಲ್ಲಿ ಸೋತಾದ ತಕ್ಷಣ ಬಿಟ್ಟು ಹೋದಂಥ ವೆಹಿಕಲ್ಗಳು. ಇದು ಪಾಕಿಸ್ತಾನದವರು ಬಿಟ್ಟು ಪಲಾಯನ ಮಾಡಿದಂಥ ಒಂದು ಅವರ ವೆಹಿಕಲ್, ಆರ್ಮಿ ವೆಹಿಕಲ್. ಸಣ್ಣದೊಂದು ಮಿನಿ ಲಾರಿ ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ನೋಡಿ ಯಾವ ರೀತಿ ಎಲ್ಲ ಹೋಗಿಬಿಟ್ಟಿದೆ. 1971 ವಾರಲ್ಲಿ ಬಿಟ್ಟು ಹೋದಂಥ ಒಂದು ವೆಹಿಕಲ್, ಆರ್ಮಿ ವೆಹಿಕಲ್ ಇದು. ಇದಷ್ಟೇ ಅಲ್ಲ, ತುಂಬಾ ಬಿಟ್ಟೋಗಿದ್ದಾರೆ. 37 ಟ್ಯಾಂಕ್ಸ್ ಡಿಸ್ಟ್ರಾಯ್ ಮಾಡಿದ್ದು ನಮ್ಮ ಇಂಡಿಯನ್ ಆರ್ಮಿ, ಪಾಕಿಸ್ತಾನದವ್ರದ್ದು. ಸೊ ಅದರಲ್ಲಿ ಇವು ಕೂಡ ಕೆಲವೊಂದು ವೆಹಿಕಲ್ಸ್. ಇದು ಟ್ರಂಚಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ರಲ್ವ ಆವಾಗ ಯುದ್ಧ ಮಾಡಲಿಕ್ಕೆ. ಆ ಒಂದು ಟ್ರಂಚಸಲ್ಲಿ ಕೂತ್ಕೊಂಡು ಏನು ಗೊತ್ತಾ, ಗನ್ನಿಂದ ಶೂಟ್ ಮಾಡ್ತಾಯಿದ್ರು ಎನ್ಮಿಯವ್ರನ್ನ. ಸೊ ನೋಡ್ತಾ ಇರ್ಬೋದು ನೀವು, ಇದೇ ಲೊಂಗೇವಾಲಾ ಬಾರ್ಡರ್. ಇಲ್ಲಿಂದ 14 ಕಿಲೋಮೀಟರ್ ಮುಂದೆ ಹೋದರೆ ಪಾಕಿಸ್ತಾನ್ ಬಾರ್ಡರ್ ಕಾಣುತ್ತೆ ಅಂತೆ. ಆವಾಗಲೇ ನಾನು ನಿಮ್ಗೆ ಹೇಳಿದೆ, ಆರ್ಮಿ ಆಫೀಸರ್ನ ಒಬ್ಬರನ್ನ ಕೇಳಿದೆ, 14 ಕಿಲೋಮೀಟರ್ ಮುಂದೆ ಹೋದರೆ ಪಾಕಿಸ್ತಾನ್ ಬಾರ್ಡರ್ ಸಿಗುತ್ತೆ. ಬಟ್ ಬಿಸಿಲು ತುಂಬ ಇದೆ, ಬರ್ಬೋದು, ಬಿಸಿಲುಗಾಲದಲ್ಲಿ ಬರೋಕ್ಕಾಗಲ್ಲ ಇಲ್ಲಿವರೆಗೂ. ಯಾರಾದರೂ ಬರೋವಾಗಿದ್ದರೆ ನೀವು ಬೇಸಿಗೆ ಕಾಲ ಬಿಟ್ಟು ಬೇರೆ ಯಾವುದಾದ್ರೂ ಕಾಲದಲ್ಲಿ ಬನ್ನಿ. ಬಟ್ ಬೇಸಿಗೆ ಕಾಲದಲ್ಲಿ ಮಾತ್ರ ಬರುವಂಥ ಧೈರ್ಯ ಮಾತ್ರ ಮಾಡಬೇಡಿ. ನಾನು ಕೂಡ ಅದೇ ರೀತಿಯೇ ಅಂದ್ಕೊಂಡು ನಾನು ಕೂಡ ಬಂದೆ. ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಇನ್ನು ಈ ಬಿಸಿಲಿಗೆ ಎದುರ್ತೀನಿ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ರಿಯಾಲಿಟಿ ಗೊತ್ತಾಯ್ತು, ಇದು ಸಾಮಾನ್ಯ ಬಿಸಿಲಲ್ಲ, ತಡ್ಕೊಳಕ್ಕಾಗಲ್ಲ. ಎಂಥ ಒಂದು ಬಿಸಿಲು ನಾಡಲ್ಲಿರೋರಿಗೂ ಕೂಡ ತಡ್ಕೊಳಕ್ಕಾಗಲ್ಲ. ತಲೆ ಫುಲ್ಲು ಚಕ್ರ ಬಂದಂಗೆ ಆಗುತ್ತೆ. ಸೊ ಇದು ಕೂಡ ನೋಡ್ಬೋದು ನೀವು, ಪಾಕಿಸ್ತಾನವ್ರದ್ದು ಒಂದು ಟ್ಯಾಂಕರ್, ಡಿಸ್ಟ್ರಾಯ್ಡ್ ಟ್ಯಾಂಕರ್ ಇಲ್ಲೇ ಬಿಟ್ಟೋಗಿದ್ದಾರೆ. ಅದು ಬಂಕರ್, ನಮ್ಮ ಬಂಕರ್. ಮತ್ತು ಇಲ್ಲಿ ನೋಡ್ತಾ ಇರೋದು ನೀವು ಟ್ರಂಚಸ್, ಅದು ಕೂಡ ಒಂದು ಬಂಕರೇ. ಅಲ್ಲಿ ದೂರದಲ್ಲಿದೆ ಅಲ್ವಾ, ಅದು ಕೂಡ ಒಂದು ಬಂಕರ್. ಎಲ್ಲ ಪೂರ ಇದು ಡೆಸರ್ಟ್ ಏರಿಯಾನೇ. ಅಲ್ಲಿ ನೀವು ರೋಡ್ ನೋಡ್ತಾ ಇರ್ಬೋದು. ಅದು ಯಾವ ರೂಟು ಗೊತ್ತಿಲ್ಲ ನನಗೆ ಅಷ್ಟು ಕ್ಲಿಯರಾಗಿ. ಬಟ್ ನಾವು ಬಂದಂಥ ರೂಟು ಈ ಕಡೆ ಎಲ್ಲೋ ಇದೆ. ಅಲ್ಲಿದೆ ಅಲ್ವಾ, ಅದು ರೋಡಿಂದ ನಾವು ಬಂದಿದ್ದು. ನಮ್ಮ ಇಂಡಿಯನ್ ಆರ್ಮಿ ಇಂಥ ಒಂದು ಹಾರ್ಶ್ ಕಂಡೀಷನಲ್ಲಿ, ಬಿಸಿಲು ನೀವು ಏನು ಗೊತ್ತಾ, ನಂಬ್ತಿರೋ ಬಿಡ್ತಿರೋ ಒಂದು 45 ಡಿಗ್ರಿ ಸೆಲ್ಸಿಯಸ್ ಅಬೋನೇ ಇರ್ಬೋದು. ಇವಾಗ ಇನ್ನೂ ಜಸ್ಟ್ 11 ಬೆಳಗ್ಗಿನ 11 ಗಂಟೆ. ಬಟ್ 11 ಗಂಟೆಗೇ ಮಧ್ಯಾಹ್ನ ನಮ್ಮ ಕಡೆ ಏನು ಬಿಸಿಲು ಇರುತ್ತಲ್ವ, ಅದನ್ನು ಮೀರಿಸೋವಂಥ ಬಿಸಿಲಿದೆ. ನಿಮಗೋಸ್ಕರ, ನಿಮಗೆ ಇದೆಲ್ಲ ಜಾಗ ತೋರಿಸ್ಬೇಕು, ಎಕ್ಸ್ಪ್ಲೋರ್ ಮಾಡಿ ಅನ್ನೋದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ, ಜೈಸಲ್ಮೇರಿಂದ ಒಂದು 130 ಕಿಲೋಮೀಟರ್ ದೂರ, ಅಂದಾಜು 130ಕ್ಕಿಂತ ಏನು ಕಡಿಮೆ ಏನಿರಲ್ಲ, ಅಷ್ಟು ದೂರ ಬಂದಿದ್ದೀನಿ. ಸೊ ಕೈಂಡ್ಲಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯಲ್ಲಿ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಯಾವುದಾದ್ರೂ ಜಾಗಕ್ಕೆ ಹೋದರೆ ನಿಮಗೆ ಖಂಡಿತ ವೀಡಿಯೋ ಮಾಡಿ
ಅಪ್ಲೋಡ್ ಮಾಡಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇದೆ ಆರ್ಮಿ ಟ್ರೆಂಚಸ್. ಇಲ್ಲಿ ಕೂತ್ಕೊಂಡು ಎನಿಮೀಸ್ ಮೇಲೆ ಫೈರಿಂಗ್ ಮಾಡುವಂಥ ಜಾಗ. ಈ ರೀತಿ ಎಲ್ಲ ವಾರ್ ಫೀಲ್ಡಲ್ಲೂ, ಎಲ್ಲ ಬ್ಯಾಟಲ್ ಫೀಲ್ಡಲ್ಲೂ ಎಲ್ಲ ಆರ್ಮಿಗಳು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಎಷ್ಟು ಕಷ್ಟ ಅಲ್ವಾ ಆರ್ಮಿಯವ್ರ ಜೀವನ. ನೀವು ಇಲ್ಲಿ ಕೋಟ್ ನೋಡ್ಬೋದು, ಐ ಓನ್ಲಿ ರಿಗ್ರೆಟ್ ದಟ್ ಐ ಹ್ಯಾವ್ ಬಟ್ ಒನ್ ಲೈಫ್ ಟು ಲೂಸ್ ಫಾರ್ ಮೈ ಕಂಟ್ರಿ. ಎಷ್ಟು ಅರ್ಥಪೂರ್ಣವಾಗಿದೆ. ನನಗೇನು ಗೊತ್ತಾ, ಒಂದು ಗಿಲ್ಟ್ ಇದೆ, ಒಂದು ಕೊರಗಿದೆ. ಏನಪ್ಪ ಅಂತಂದರೆ, ನಾನು ನನ್ನ ದೇಶಕ್ಕೋಸ್ಕರ ಬಲಿದಾನ ಮಾಡ್ಬೇಕಂತಂದರೆ ನನ್ನ ಹತ್ರ ಇರೋದು ಒಂದೇ ಒಂದು ಲೈಫ್ ಅಂತ. ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಇನ್ನೂ 10 ಲೈಫ್ ಬಂದರೂ ಕೂಡ ಅದನ್ನು ನಮ್ಮ ಒಂದು ದೇಶಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ದೆ. ಈ ಒಂದು ಕೋಟ್ ರಿಯಲಿ ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ಬನ್ನಿ ಹೋಗುವಂಥ ಸಮಯ. इलोन बोर्ड नोड़बोद 23 पंजाब का मोर्चा. अब आप 23 पंजाब के उन मोर्चे की तरफ बढ़ रहे हैं जहां पर ये कंपनी 23 पंजाब की नंबर 1 सेक्शन ने मोर्चा इख्तियार किया हुआ था. दुश्मन का सबसे पहले फायर इस सेक्शन पर ही आया था. उसका इरादा था कि वो इस सेक्शन को पहले हासिल करेगा, लेकिन इस सेक्शन के बहादुर सैनिकों ने दुश्मन से डटकर मुकाबला किया और विजय हासिल की. इस सेक्शन में एक रिकॉइललेस राइफल जीप भी मौजूद थी जिसने दुश्मन की टैंक बर्बाद किया. ಇದು ನೋಡ್ಬೋದು, ಪಾಸ್ ಮಾಡಿ ಓದ್ಬೋದು. ಇದರ ಅರ್ಥ ಏನಪ್ಪ ಅಂತಂದರೆ, ಫಸ್ಟ್ ನಮ್ಮ ದುಶ್ಮನ್ ಇಂಡಿಯನ್ ಎನಿಮಿ ಇದೇ ಒಂದು ಸೆಕ್ಷನ್ ಮೇಲೇ ಅವರು ಅಟ್ಯಾಕ್ ಮಾಡಿದ್ದು. ಇಲ್ಲಿರುವಂಥ 23 ಪಂಜಾಬ್ ಕಂಪನಿ ಏನಿತ್ತಲ್ವ ನಮ್ಮ ಆರ್ಮಿದು, ಅವರು ಆ ಪಾಕಿಸ್ತಾನಿ ಆರ್ಮಿನ ಎದೆಗುಂದದೆ ಎದುರಿಸಿ ವಿಕ್ಟ್ರಿಯನ್ನು ಪಡ್ಕೊಂಡಂಥ ಒಂದು ಜಾಗ ಇದು. ಎಷ್ಟು ಏನು ಗೊತ್ತಾ, ಹಿಸ್ಟಾರಿಕ್ ಪ್ಲೇಸ್ ಅಲ್ವಾ ಇದು. ಕೊನೆಗೆ ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಸಲ್ಯೂಟ್ ಮಾಡ್ತಾ ಈ ಒಂದು ಜಾಗನ ಬಿಡುವಂಥ ಸಮಯ, ಇಲ್ಲಿಂದ ಹೊರಡುವಂಥ ಸಮಯ. ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಆರ್ಮಿನ ಹೊಗಳ್ತಾ ಮತ್ತು ಅವ್ರಿಗೆ ಒಂದು ರೆಸ್ಪೆಕ್ಟನ್ನು ಸಲ್ಲಿಸ್ತಾ ಈ ಒಂದು ಜಾಗದಿಂದ ಹೊರಡೋಣ. ಸೊ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಪ್ಲೀಸ್ ಶೇರ್ ಮಾಡಿ. ಚಲೋ ಬಾಯ್.